ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮತ್ತೊಂದ್ ಕಡೆ ಶಾಸಕರುಗಳ ಆಕ್ರೋಶಕ್ಕೆ ಕಾಂಗ್ರೆಸ್ ಮನೆ ಧಗಿಸ್ತಾ ಇದೆ. ಒಬ್ಬರಾದ ಮೇಲೆ ಒಬ್ಬ ಶಾಸಕರು ನೇರವಾಗಿ ಸಚಿವರು ಸರ್ಕಾರದ ಆಡಳಿತ ವ್ಯವಸ್ಥೆ ಸರಿ ಇಲ್ಲ ಅಂತ ಪ್ರಶ್ನೆ ಎತ್ತುತ್ತಾ ಇರೋದು ಸಹಜವಾಗಿ ಸರ್ಕಾರಕ್ಕೆ ಮುಜುಗರ ಹಾಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದೆಲ್ಲದರ ನಡುವೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಖುದ್ದು ಗೃಹ ಸಚಿವರೇ ಹೇಳಿರುವಂತ ಹೇಳಿಕೆ ಇದೆಯಲ್ಲ, ಇದು ಉರಿಯೋ ಬೆಂಕಿಗೆ ಒಂದು ರೀತಿ ತುಪ್ಪ ಸುರಿದಂಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಸನ್ನಿವೇಶವನ್ನು ಸೃಷ್ಟಿಸಿದೆ ಕಾಂಗ್ರೆಸ್ನಲ್ಲಿ. ಕಾಂಗ್ರೆಸ್ ಮನೆಯಲ್ಲಿ ಅನುದಾನ ಕಿಚ್ಚೆಬ್ಬಿಸಿದ ಕೈ ಶಾಸಕರು. ಸ್ಪಂದನೆ, ಮನ್ನಣೆ, ಅನುದಾನ, ದುಡ್ಡು. ಸಿದ್ದು ಸರ್ಕಾರಕ್ಕೆ ಶಾಸಕರ ಗುದ್ದು. ಪಾಟೀಲ್ ಆಡಿಯೋ ಬಾಂಬ್. ಸಚಿವರ ವಿರುದ್ಧ ರಾಜು ಕಾಗೆ ರಾಂಗ್. ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳಿಲ್ಲ, 6,000 ಮನೆ ಕೊಡ್ರಿ ಅಂತ ನಾನು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. ಆಡಳಿತ ಸಂಪೂರ್ಣ ವಿಫಲವಾಗಿದೆ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ ಆಗ್ತಾ ಇಲ್ಲ. ಉರಿಯೋ ಬೆಂಕಿಗೆ ತುಪ್ಪ ಸುರಿದ ದುಡ್ಡಿಲ್ಲ ಎಂಬ ಪರಮೇಶ್ವರ್ ಮಾತು. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಈಗ. ಸ್ಫೋಟಗೊಂಡಿದೆ. ಏಕ್ದಮ್ ಅಸಮಾಧಾನದ ಬಾಂಬ್ ಸ್ಫೋಟವಾಗಿದೆ. ಅನುದಾನ ಸಿಗ್ತಿಲ್ಲ, ಸಚಿವರು ಸ್ಪಂದಿಸ್ತಿಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂತ ಒಬ್ಬೊಬ್ಬ ಶಾಸಕರು ಸರ್ಕಾರ ಮತ್ತು ಸಚಿವರ ವಿರುದ್ಧ ಸಿಟ್ಟು ಹೊರ ಹಾಕ್ತಿದ್ದಾರೆ. ಇವತ್ತು ಕೂಡ BR ಪಾಟೀಲ್, ರಾಜು ಕಾಗೆ ಉರಿದು ಬಿದ್ದಿದ್ದಾರೆ. ಎಲ್ಲವನ್ನೂ CMಗೆ ಹೇಳ್ತೀನಿ ಅಂತ BR ಪಾಟೀಲ್ ತೊಡೆ ತಟ್ಟಿ ನಿಂತಿದ್ದಾರೆ. ರಾಜು ಕಾಗೆ ಅಂತೂ ನಮ್ಗೆ ಯಾವ ಸಚಿವರು ಕೈಗೆ ಸಿಗ್ತಿಲ್ಲ ಅಂತ ಸಿಟ್ಟು ಹೊರ ಹಾಕಿದ್ದಾರೆ. ಸಚಿವರು ಕೈಗೆ ಸಿಗಬೇಕು, ನಮಗ ಸಿಗ್ತಾ ಇಲ್ರಿ. ಇದು ನನ್ನ ಯಾರ ಮ್ಯಾಗ ಆರೋಪ, ಯಾರ ಮ್ಯಾಗ ನಮ್ಗೆ ಅವ್ರು ಹಂಗೆ ಮಾಡ್ರು ಹಿಂಗೆ ಮಾಡ್ರಿಲ್ಲ. ಅನುದಾನದ ಪ್ರಶ್ನೆ ಬಂದಿಲ್ಲ, ಅನುದಾನ ಕೊಟ್ಟದ್ದು ಸರಿಯಾಗಿ ಬಳಕೆ ಆಗ್ತಾ ಇಲ್ಲಲ್ಲ, ಇದು ವ್ಯವಸ್ಥೆ. ಸೋಮವಾರ ಸಿಗ್ತಾರೋ, ಬುಧವಾರ ಸಿಗ್ತಾರೋ, ಗುರುವಾರ ಒಂದು ನಿಗದಿ ಮಾಡಿದಂದ್ರೆ ಎಲ್ಲ ಮಂತ್ರಿಗಳು ಸಿಗ್ತಾರೋ ಅಂತೇಳಿ ನಾವು ಅಲ್ಲಿ 800 ಕಿಲೋಮೀಟರ್ ಬಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು. ಹೋಗ್ತಾ ಇದ್ದೀನಿ. ನಂದೇನು ಬೇಡಿಕೆ ಇಲ್ರಿ, ಪೇಪರಲ್ಲಿ ಏನು ಹೇಳಿದೀನಿ ಅದನ್ನೇ ಅಲ್ಲಿ ಹೋಗಿ ಹೇಳ್ತೀನಿ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. ಸ್ವಾಭಾವಿಕವಾಗಿ ಸಂಸಾರ ಅಂದ್ರೆ ಗಂಡ ಹೆಂಡತಿ ಜಗಳ ಇದ್ದೇ ಇರ್ತದೆ. DK ಆಶೀರ್ವಾದ ಪಡ್ಕೊಳ್ಬೇಕು ಎಂದ ಬಾಲಕೃಷ್ಣ. 100 ಬಾರಿ CM DCMಗೆ ಹೇಳಿದ್ದೀನಿ. ರಾಜು ಕಾಗೆ ತಿರುಗೇಟು. ಶಾಸಕರ ಆರೋಪಗಳ ಬಗ್ಗೆ ಪ್ರತಿಕ್ರಿಯಿಸಿದ ಮಾಗಡಿ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ, ನನಗೆ DK ಬ್ರದರ್ಸ್ ಆಶೀರ್ವಾದದಿಂದ ಏನೋ ಸಿಕ್ತಿದೆ, ಅನುದಾನ ಸಿಕ್ಕಿಲ್ಲ ಅಂದ್ರೆ CM DCM ಬಳಿ ಮಾತನಾಡಬೇಕು ಅಂದಿದ್ದಾರೆ. 100 ಬಾರಿ ಮಾತನಾಡಿದ್ದೀನಿ ಅಂತ ರಾಜು ಕಾಗೆ ತಿರುಗೇಟು ಕೊಟ್ಟಿದ್ದಾರೆ. ನನಗೆ DK ಸುರೇಶ್ ಅವರ, ಶಿವಕುಮಾರ್ ಅವರ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ತೃಪ್ತಿ ಇದೆ. ಅಂದ್ರೆ ಬೇರೆಯವ್ರಿಗೆ ಆಶೀರ್ವಾದ ಇಲ್ಲ ಅಂದ್ರೆ ಆಗಲ್ವಾ? ಅವ್ರವ್ರು ಪಡ್ಕೋಬೇಕು ಆಶೀರ್ವಾದನ, ಅದನ್ನ ಹೇಳಕ್ಕಾಗಲ್ಲ. ಅದನ್ನ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ಸಂಬಂಧಪಟ್ಟಂತ ಮಂತ್ರಿಗಳ ಹತ್ರ ಕುತ್ಕೊಂಡು ಬಗೆಹರಿಸ್ಕೋಬೇಕು. ನಾನ್ ರಾಜೀನಾಮೆ ಕೊಡೋದ್ರಿಂದ ಸಮಸ್ಯೆ ಬಗೆಹರಿಯಲ್ಲ. 10 ಸಲ ಹೇಳಿದೇನ್ರಿ, 10 ಸಲ ಹೇಳಿದ್ದೇನೆ. ಬಸವೇಶ್ವರ ಯಾತ್ನೀರ ಅವರಿಗೆ ನಮಗೆ ಫಂಡ್ ಬೇಕಾಯ್ತು, ಒಂದು 200 ಕೋಟಿ ಕೊಟ್ಟಿರ್ತೇಳಿ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಒಂದು 100 ಸಲ ಹೇಳಿದ್ದೇನೆ. ಹಾಗಾದ್ರೆ ಸರ್ಕಾರದಲ್ಲಿ ದುಡ್ಡಿಲ್ವಾ? ಶಾಸಕರಿಗೆ ಅನುದಾನ ಸಿಕ್ತಿಲ್ವಾ? ಯಾರು ಸ್ಪಂದಿಸ್ತಾ ಇಲ್ವಾ? ಶಾಸಕರ ಸಿಟ್ಟಿಗೆ ಕಾರಣವೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾದ್ರೂ ಸೂಕ್ತ ಅನುದಾನ ಸಿಕ್ತಿಲ್ಲ. ಶಾಸಕಾಂಗ ಸಭೆಯಲ್ಲಿ ಹೇಳಿದಂತೆ CM DCM ಮತ್ತು ಹೈಕಮಾಂಡ್ ಸ್ಪಂದಿಸ್ತಿಲ್ಲ. ಶಾಸಕರ ಪತ್ರ, ವರ್ಗಾವಣೆ ಪತ್ರಕ್ಕೆ ಸಚಿವರು ಕ್ಯಾರೆ ಅಂತಿಲ್ಲ. ಇಲಾಖೆಗಳಲ್ಲಿ ಸಚಿವರ PA ಆಪ್ತರದ್ದೇ ದರ್ಬಾರ್ ನಡೀತಿದೆ. ಅನುದಾನ ರಿಲೀಸ್ ಮತ್ತು ಬಿಲ್ ಪಾವತಿ ಮಾಡಲು ಬ್ರೋಕರ್ಗಳು ಹಾವಳಿ ಕೊಡ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಕೂಡ ವಿಳಂಬವಾಗ್ತಿದೆ ಅಂತ ಶಾಸಕರು ಸಿಟ್ಟಾಗಿದ್ದಾರೆ. ಹೀಗೆ ಅಸಮಾಧಾನದ ಬೆಂಕಿ ಕಾಂಗ್ರೆಸ್ ಮನೆಯನ್ನ ಸುಡ್ತಾ ಇದೆ. ಇದರ ನಡುವೆ ಸಚಿವ ಡಾಕ್ಟರ್ G ಪರಮೇಶ್ವರ್ ನೀಡಿರೋ ಹೇಳಿಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರನೂ ದುಡ್ಡಿಲ್ಲ ಅಂತ ಪರಮೇಶ್ವರ್ ಹೇಳಿರೋದು ಕಾಂಗ್ರೆಸ್ ಮನೆಯಲ್ಲಿ ಕಂಪನ ಎಬ್ಬಿಸಿದೆ. ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟ್ ಅನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡೋದು. ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ, ಇಲ್ಲೇ ಅವರೆಲ್ಲ. ಕೈ ನಾಯಕರ ಹೇಳಿಕೆಗಳೇ ಬಿಜೆಪಿ ಪಡೆಗೆ ಮಿಸೈಲ್. BR ಪಾಟೀಲ್, ರಾಜು ಕಾಗೆ, ಪರಮೇಶ್ವರ್ ಹೇಳಿಕೆಗಳೇ ಬಿಜೆಪಿಗೆ ಅಸ್ತ್ರವಾಗಿವೆ. ಮುಖ್ಯಮಂತ್ರಿಗಳೇ ಗೃಹ ಸಚಿವರ ಮೂಲಕ ಹಣ ಇಲ್ಲ ಅನ್ನೋ ಸಂದೇಶ ಕಳಿಸಿದ್ದಾರೆ ಅಂತ BY ವಿಜಯೇಂದ್ರ ಕುಟುಕಿದ್ದಾರೆ. ಬೊಕ್ಕಸದಲ್ಲಿ ಹಣ ಇಲ್ಲ, ಹಾಗಾಗಿ ಯಾವುದೇ ಶಾಸಕರು ಅನುದಾನವನ್ನ ಕೇಳಬೇಡಿ,
ಅದಕ್ಕೋಸ್ಕರ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು ಸಿದ್ದರಾಮಣ್ಣ ಅವ್ರ ಹತ್ರ ಹಣ ಇಲ್ಲ, ದಯವಿಟ್ಟು ಯಾರು ಕೂಡ ಅನುದಾನವನ್ನ ಕೇಳಬೇಡಿ ಅಂತ ಹೇಳಿ ಇವತ್ತು ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಸ್ವತಃ ಆಡಳಿತ ಪಕ್ಷದ ಶಾಸಕರಲ್ಲೇನೆ ಒಂದು ಬಹುದೊಡ್ಡ ಹತಾಶೆ ಇವತ್ತು ನಾವು ಕಾಣ್ತಾ ಇದ್ದೇವೆ. ಪ್ರತಿಯೊಂದು ಇಲಾಖೆನಲ್ಲೂ ಸಹ ಭ್ರಷ್ಟಾಚಾರಕ್ಕೆ ಕೌಂಟರ್ಗಳನ್ನ ಇವತ್ತು ಓಪನ್ ಮಾಡಿಕೊಂಡಿದ್ದಾರೆ. ಸರ್ಕಾರದಲ್ಲಿ ಆರ್ಥಿಕ ಸಮಸ್ಯೆ ಇಲ್ಲ ಎಂದು ಪರಮೇಶ್ವರ್ ಯೂಟರ್. 60 ಆದ್ಮೇಲೆ ಅರಳು ಮರಳು, ದಿನಕ್ಕೊಂದು ಹೇಳಿಕೆ ಅಂತ ರವಿ ತಿರುಗೇಟು. ಬಾಗಲಕೋಟೆಯಲ್ಲಿ ಮಾತನಾಡಿದಾಗ ಸಿದ್ದರಾಮಯ್ಯನವ್ರ ಹತ್ರ ದುಡ್ಡಿಲ್ಲ ಅಂದಿದ್ದ ಪರಮೇಶ್ವರ್ ಬೆಂಗಳೂರಿನಲ್ಲಿ ಉಲ್ಟಾ ಹೊಡೆದಿದ್ರು. ಯಾರೋ ತಮಾಷೆಗೆ ಹೇಳಿದ್ದಕ್ಕೆ ಆ ರೀತಿ ರಿಯಾಕ್ಟ್ ಮಾಡಿರ್ಬೋದು. ಸರ್ಕಾರದಲ್ಲಿ ದುಡ್ಡಿದೆ ಅಂತ ತೇಪೆ ಹಚ್ಚಿದ್ರು. ಇದಕ್ಕೆ ಕುಟುಕಿದ ಸಿಟಿ ರವಿ 60 ಆದ್ಮೇಲೆ ಅರಳು ಮರಳು, ದಿನಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ ಅಂತ ಕಾಲೆಳೆದ್ರು. ಸಣ್ಣದಾಗ ಅವ್ರು ಯಾರೋ ಮಾತಾಡುವಾಗ ಆ ರೀತಿ ತಮಾಷೆಗೆ ಅವ್ರು ಹೇಳಿದ್ರು ಅಂತ ನಾನು ರಿಯಾಕ್ಟ್ ಮಾಡಿರ್ಬೋದು. ಆದರೆ ನಾನು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ, ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯ ಆರ್ಥಿಕ ತೊಂದರೆ ಅಥವಾ ಆರ್ಥಿಕ ಮುಗ್ಗಟ್ಟು ಇಲ್ಲ. ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಿನ್ನೆ ಹೇಳಿಕೆನೂ ಇವತ್ತಿನ ಹೇಳಿಕೆಗೂ ಅವರು ದಿನಕ್ಕೊಂಥರ ಮಾತಾಡಿದ್ರೆ ಅವ್ರ ಬಗ್ಗೆ ಇರೋ ಗೌರವದ ಗತಿ ಏನಾಗಬೇಕು? ಎಲ್ಲ ಚೆನ್ನಾಗಿದ್ರೆ ಚಿರಂಡಿ ಮಾಡೋಕ್ಕೂ ದುಡ್ಡಿಲ್ಲ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರು ಯಾಕೆ ಆರೋಪ ಮಾಡ್ತಿದ್ರು? ಶಾಸಕರ ಸಿಟ್ಟಿನ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಮೌನ ವಹಿಸಿದ್ದಾರೆ. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಸಹೋದರ ಡಿಕೆ ಸುರೇಶ್ ಜೊತೆ ಸದಾಶಿವನಗರ ನಿವಾಸದಿಂದ ತೆರಳಿದ್ದಾರೆ. ಸದ್ಯ ದೆಹಲಿಯಲ್ಲಿರೋ ಸಿಎಂ ವಾಪಸ್ಸಾದ ಬಳಿಕ ಶಾಸಕರನ್ನ ಕರೆದು ಮಾತನಾಡಲು ಮುಂದಾಗಿದ್ದಾರೆ. ಕಾದು ಕಾವಲಿಯಂತಾಗಿರೋ ಶಾಸಕರ ಕೋಪವನ್ನ ಸಿಎಂ ತಣಿಸ್ತಾರಾ? ಕಾದು ನೋಡಬೇಕಿದೆ. ಪ್ರಸನ್ನ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.